ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಸ್ನೇಹಿತರೆ, ಡಿವೈನ್ ಕನ್ನಡ ಚಾನಲ್ಗೆ ನಿಮ್ಗೆಲ್ಲರಿಗೂ ಅತ್ಯಂತ ಪ್ರೀತಿಯ ಹಾಗೂ ಆತ್ಮೀಯವಾದ ಸ್ವಾಗತ. ಭಗವಂತನ ಅಪಾರವಾದ ಕೃಪೆಯಿಂದ, ಬ್ರಹ್ಮಾಂಡದ ಆಶೀರ್ವಾದದಿಂದ ನೀವೆಲ್ಲರೂ ನಿಮ್ಮ ಜೀವನದಲ್ಲಿ ನೆಮ್ಮದಿಯಿಂದ, ಸಂತೋಷದಿಂದ ಹಾಗೂ ಅತ್ಯಂತ ಆರೋಗ್ಯದಿಂದ ಇದ್ದೀರಾ ಎಂದು ನಾನು ಭಾವಿಸುತ್ತೇನೆ. ಬನ್ನಿ ಸ್ನೇಹಿತರೆ, ಇಂದಿನ ಈ ವಿಶೇಷವಾದ ಹಾಗೂ ಅತ್ಯಂತ ಶಕ್ತಿಯುತವಾದ ವಿಡಿಯೋವನ್ನು ಶುರು ಮಾಡೋಣ. ನಾವು ಪ್ರೀತಿಸುವ ವ್ಯಕ್ತಿ, ನಮ್ಮ ಉಸಿರಾಗಿರುವ ವ್ಯಕ್ತಿ, ಹಗಲಿರುಳು ನಮ್ಮ ಆಲೋಚನೆಗಳಲ್ಲಿ ತುಂಬಿರುವ ವ್ಯಕ್ತಿ ನಮ್ಮ ಬಗ್ಗೆ ನಿಜವಾಗಿಯೂ ಏನು ಯೋಚಿಸುತ್ತಿದ್ದಾರೆ, ಅವರ ಮನಸ್ಸಿನ ಆಳದಲ್ಲಿ, ಅವರ ಹೃದಯದ ಮೂಲೆಯಲ್ಲಿ ನಮಗಾಗಿ ಎಂತಹ ಭಾವನೆಗಳು ಅಡಗಿವೆ, ನಾವು ಅವರ ಬಗ್ಗೆ ಯೋಚಿಸುವಷ್ಟೇ ತೀವ್ರವಾಗಿ ಅವರೂ ನಮ್ಮ ಬಗ್ಗೆ ಯೋಚಿಸುತ್ತಿದ್ದಾರೆಯೇ, ಅವರು ನಮ್ಮನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದಾರೆಯೇ? ಈ ಎಲ್ಲಾ ಪ್ರಶ್ನೆಗಳು ನಿಮ್ಮ ಮನಸ್ಸನ್ನು ಕಾಡುತ್ತಿದ್ದರೆ ಇಂದು ನಿಮಗೆ ಬ್ರಹ್ಮಾಂಡದಿಂದ ನೇರವಾದ ಉತ್ತರ ಸಿಗಲಿದೆ. ಪ್ರೀತಿ ಎಂಬುದು ಒಂದು ಅದ್ಭುತವಾದ ಶಕ್ತಿ. ನಾವು ಯಾರಿಗಾದರೂ ನಮ್ಮ ನೈಜವಾದ ಪ್ರೀತಿಯನ್ನು ಕೊಟ್ಟಾಗ ಆ ಶಕ್ತಿ ಖಂಡಿತವಾಗಿಯೂ ಅವರನ್ನು ತಲುಪುತ್ತದೆ. ಇಂದು ನಾವು ಯಾವುದೇ ಕಾರ್ಡ್ಗಳನ್ನು ಬಳಸುತ್ತಿಲ್ಲ, ಬದಲಾಗಿ ನಮ್ಮ ಸನಾತನ ಧರ್ಮದ 3 ಅತ್ಯಂತ ಪವಿತ್ರವಾದ, ದೈವಿಕವಾದ ಸಂಕೇತಗಳ ಮೂಲಕ ನಿಮ್ಮ ಪ್ರೀತಿಯ ವ್ಯಕ್ತಿಯ ಮನಸ್ಸನ್ನು ಓದಲಿದ್ದೇವೆ. ನಿಮ್ಮ ಪರದೆಯ ಮೇಲೆ ಈಗ 3 ಅತ್ಯಂತ ಶಕ್ತಿಯುತವಾದ ದೈವಿಕ ವಸ್ತುಗಳಿವೆ. ಮೊದಲನೆಯದು ಪ್ರೇಮಸ್ವರೂಪನಾದ ಶ್ರೀಕೃಷ್ಣನ ಅತ್ಯಂತ ಪ್ರಿಯವಾದ ನವಿಲುಗರಿ. ಎರಡನೆಯದು ಅಷ್ಟೈಶ್ವರ್ಯಗಳನ್ನು ದಯಪಾಲಿಸುವ ತಾಯಿ ಮಹಾಲಕ್ಷ್ಮಿಯ ಪವಿತ್ರವಾದ ಕಮಲದ ಹೂವು. ಮತ್ತು ಮೂರನೆಯದು ಲಯಕಾರಕ ಹಾಗೂ ಸೃಷ್ಟಿಕರ್ತನಾದ ಪರಮಶಿವನ ದೈವಿಕ ಸಂಕೇತವಾದ ರುದ್ರಾಕ್ಷಿ. ಈಗ ನೀವು ಸಂಪೂರ್ಣವಾಗಿ ಶಾಂತರಾಗಿ, ನಿಮ್ಮ ಸುತ್ತಮುತ್ತಲಿನ ಎಲ್ಲಾ ಗೊಂದಲಗಳನ್ನು ಮರೆತುಬಿಡಿ. ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ, ದೀರ್ಘವಾಗಿ ಉಸಿರನ್ನು ಒಳಕ್ಕೆ ತೆಗೆದುಕೊಳ್ಳಿ ಮತ್ತು ನಿಧಾನವಾಗಿ ಹೊರಬಿಡಿ. ಈಗ ನೀವು ಯಾರ ಬಗ್ಗೆ ತಿಳಿದುಕೊಳ್ಳಲು ಇಚ್ಛಿಸುತ್ತೀರೋ ಅವರ ನಗುವ ಮುಖವನ್ನು ನಿಮ್ಮ ಕಣ್ಣ ಮುಂದೆ ತಂದುಕೊಳ್ಳಿ. ಅವರ ಕಣ್ಣುಗಳನ್ನು ಕಲ್ಪಿಸಿಕೊಳ್ಳಿ. ಅವರ ಹೆಸರನ್ನು ಅತ್ಯಂತ ಪ್ರೀತಿಯಿಂದ ನಿಮ್ಮ ಮನಸ್ಸಿನಲ್ಲಿಯೇ 3 ಬಾರಿ ಜಪಿಸಿ. ನಿಮ್ಮ ಪ್ರೀತಿಯ ಶಕ್ತಿ ಅವರನ್ನು ತಲುಪುತ್ತಿದೆ ಎಂದು ಭಾವಿಸಿ. ಈಗ ಕಣ್ಣುಗಳನ್ನು ತೆರೆಯಿರಿ ಮತ್ತು ಪರದೆಯ ಮೇಲಿರುವ ಈ 3 ದೈವಿಕ ವಸ್ತುಗಳಲ್ಲಿ ನಿಮ್ಮ ಕಣ್ಣನ್ನು ಮತ್ತು ನಿಮ್ಮ ಮನಸ್ಸನ್ನು ಅತಿ ಹೆಚ್ಚು ಸೆಳೆಯುತ್ತಿರುವ ಯಾವುದಾದರೂ ಒಂದು ವಸ್ತುವನ್ನು ಆರಿಸಿಕೊಳ್ಳಿ. ನಿಮ್ಮ ಅಂತರಾತ್ಮ ಯಾವ ವಸ್ತುವಿನ ಕಡೆಗೆ ನಿಮ್ಮನ್ನು ಕೊಂಡೊಯ್ಯುತ್ತಿದೆಯೋ ಅದನ್ನೇ ಆಯ್ಕೆ ಮಾಡಿ. ನೆನಪಿರಲಿ ಸ್ನೇಹಿತ್ರೆ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತದೆ. ಆದ್ದರಿಂದ ಇದರಲ್ಲಿ ಬರುವ ಪ್ರತಿಯೊಂದು ವಿಷಯವೂ ನಿಮಗೆ 100ಕ್ಕೆ 100 ಭಾಗ ಹೊಂದಿಕೆಯಾಗದೇ ಇರಬಹುದು. ಯಾವ ವಿಷಯಗಳು ನಿಮ್ಮ ಈಗಿನ ಪರಿಸ್ಥಿತಿಗೆ ಮತ್ತು ನಿಮ್ಮ ಮನಸ್ಸಿಗೆ ಹತ್ತಿರವಾಗುತ್ತದೆಯೋ ಅದನ್ನು ಮಾತ್ರ ನಿಮ್ಮದಾಗಿಸಿಕೊಳ್ಳಿ. ಉಳಿದದ್ದನ್ನು ಬ್ರಹ್ಮಾಂಡಕ್ಕೆ ಬಿಟ್ಟುಬಿಡಿ. ನೀವು ನಿಮ್ಮ ದೈವಿಕ ಆಯ್ಕೆಯನ್ನು ಮಾಡಿಕೊಂಡಿದ್ದೀರಾ ಎಂದು ನಾನು ನಂಬುತ್ತೇನೆ. ಬನ್ನಿ, ನಿಮ್ಮ ಪ್ರೀತಿಯ ವ್ಯಕ್ತಿಯ ಹೃದಯದ ಬಾಗಿಲನ್ನು ತೆರೆದು ನೋಡೋಣ. ಯಾರು ಮೊದಲನೆಯ ಆಯ್ಕೆಯಾದ ಶ್ರೀಕೃಷ್ಣನ ಅತ್ಯಂತ ಪ್ರಿಯವಾದ ನವಿಲುಗರಿಯನ್ನು ಆರಿಸಿಕೊಂಡಿದ್ದೀರೋ ನಿಮಗಾಗಿರುವ ದೈವಿಕ ಸಂದೇಶ ಇಲ್ಲಿದೆ. ನವಿಲುಗರಿ ಎಂಬುದು ಕೇವಲ ಒಂದು ವಸ್ತುವಲ್ಲ, ಅದು ಪ್ರೀತಿ, ಆಕರ್ಷಣೆ, ಮೋಡಿ ಮತ್ತು ಕೃಷ್ಣನ ದೈವಿಕ ಲವಲವಿಕೆಯ ಸಾಕ್ಷಿ. ನೀವು ಯಾರ ಬಗ್ಗೆ ಯೋಚಿಸುತ್ತಿದ್ದೀರೋ ಆ ವ್ಯಕ್ತಿಯು ಪ್ರಸ್ತುತ ನಿಮ್ಮ ಬಗ್ಗೆ ಅತ್ಯಂತ ತೀವ್ರವಾದ ಆಕರ್ಷಣೆಗೆ ಒಳಗಾಗಿದ್ದಾರೆ. ನೀವು ಅವರಿಗೆ ಭೂಮಿಯ ಮೇಲಿನ ಅತ್ಯಂತ ಸುಂದರವಾದ, ಆಕರ್ಷಕವಾದ ಮತ್ತು ಮಾಂತ್ರಿಕವಾದ ವ್ಯಕ್ತಿಯಾಗಿ ಕಾಣಿಸುತ್ತಿದ್ದೀರಾ. ನಿಮ್ಮ ಮುಖ, ನಿಮ್ಮ ನಗು, ನೀವು ಮಾತನಾಡುವ ರೀತಿ, ನಿಮ್ಮ ಕಣ್ಣುಗಳು ಇವೆಲ್ಲವೂ ಅವರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದುಬಿಟ್ಟಿದೆ. ಅವರು ರಾತ್ರಿಯೆಲ್ಲಾ ನಿದ್ದೆಯಿಲ್ಲದೆ ನಿಮ್ಮ ಬಗ್ಗೆಯೇ ಯೋಚಿಸುವಂತಹ ಪರಿಸ್ಥಿತಿಯಲ್ಲಿದ್ದಾರೆ ಎಂದರೆ ತಪ್ಪಾಗಲಾರದು. ನೀವು ಕೇವಲ ಹೊರಗಿನಿಂದ ಮಾತ್ರವಲ್ಲ, ಒಳಗಿನಿಂದಲೂ ಅಷ್ಟೇ ಶುದ್ಧ ಮತ್ತು ಸುಂದರವಾದ ಮನಸ್ಸನ್ನು ಹೊಂದಿದ್ದೀರಾ ಎಂದು ಅವರು ಸಂಪೂರ್ಣವಾಗಿ ನಂಬಿದ್ದಾರೆ. ಪ್ರಸ್ತುತ ಅವರ ಮನಸ್ಸಿನಲ್ಲಿ ನಿಮಗಾಗಿ ಪ್ರೀತಿಯ ಮಹಾಸಾಗರವೇ ಉಕ್ಕಿ ಹರಿಯುತ್ತಿದೆ. ಅವರು ನಿಮ್ಮೊಂದಿಗಿನ ಪ್ರತಿಯೊಂದು ಸಣ್ಣಪುಟ್ಟ ನೆನಪುಗಳನ್ನು, ನೀವು ಒಟ್ಟಿಗೆ ಕಳೆದ ಪ್ರತಿಯೊಂದು ಕ್ಷಣದನ್ನು ಮತ್ತೆ ಮತ್ತೆ ಮೆಲು ಹಾಕುತ್ತಿದ್ದಾರೆ. ನೀವು ಅವರಿಗೆ ಕಳುಹಿಸಿದ ಮೆಸೇಜ್ಗಳನ್ನು ಅವರು ಪದೇ ಪದೇ ಓದುತ್ತಿರಬಹುದು, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಫೋಟೋಗಳನ್ನು ಘಂಟೆಗಟ್ಟಲೆ ನೋಡ್ತಾ ಕೂರುವಂತಹ ಹುಚ್ಚು ಪ್ರೀತಿಗೆ ಅವರು ಬಿದ್ದಿದ್ದಾರೆ. ನೀವು ಅವರಿಗೊಂದು ದೈವಿಕ ಉಡುಗೊರೆಯಂತೆ, ಅವರ ಜೀವನದ ಕತ್ತಲೆಯನ್ನು ದೂರ ಮಾಡಲು ಬಂದ ದೇವತೆಯಂತೆ ಅಥವಾ ದೇವರಂತೆ ಕಾಣಿಸುತ್ತಿದ್ದೀರಾ. ಒಂದು ವೇಳೆ ಈಗ ನಿಮ್ಮಿಬ್ಬರ ನಡುವೆ ಯಾವುದೇ ಸಂಪರ್ಕವಿಲ್ಲದಿದ್ದರೆ, ನೀವಿಬ್ಬರೂ ಮಾತನಾಡುತ್ತಿಲ್ಲವೆಂದರೆ, ಅಥವಾ ನಿಮ್ಮಿಬ್ಬರ ನಡುವೆ ದೊಡ್ಡ ಜಗಳವಾಗಿದ್ದರೆ ಅವರ ಹೃದಯ ಒಳಗೊಳಗೆ ಅಳುತ್ತಿದೆ. ನಾನು ಎಂತಹ ದೊಡ್ಡ ತಪ್ಪು ಮಾಡಿದೆ, ಎಂತಹ ಅದ್ಭುತವಾದ ವ್ಯಕ್ತಿಯನ್ನು ನಾನು ದೂರ ಮಾಡಿಕೊಂಡೆ ಎಂಬ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಅವರು ಬೇಯುತ್ತಿದ್ದಾರೆ. ಅವರು ನಿಮ್ಮ ಬಳಿ ಬಂದು ನಿಮ್ಮ ಕೈ ಹಿಡಿದು, ನನ್ನನ್ನು ಕ್ಷಮಿಸಿಬಿಡು, ನಿನ್ನ ಹೊರತಾಗಿ ನನ್ನ ಜೀವನ ಶೂನ್ಯ, ದಯವಿಟ್ಟು ನನ್ನ ಜೀವನಕ್ಕೆ ಮರಳಿ ಬಾ ಎಂದು ಗಟ್ಟಿಯಾಗಿ ಅಳಬೇಕು, ತಮ್ಮ ಮನಸ್ಸಿನ ಭಾರವನ್ನು ಇಳಿಸಿಕೊಳ್ಳಬೇಕು ಎಂದು ಬಹಳವಾಗಿ ಹಂಬಲಿಸುತ್ತಿದ್ದಾರೆ. ಆದರೆ ಅವರೊಳಗಿರುವ ಒಂದು ಸಣ್ಣ ಅಹಂಕಾರ ಅಥವಾ ಸಮಾಜದ ಭಯ, ನಾನು ಹೋದರೆ ಅವರು ಒಪ್ಪಿಕೊಳ್ಳುತ್ತಾರೋ ಇಲ್ಲವೋ ಎಂಬ ಅಳುಕು ಅವರನ್ನು ಪದೇ ಪದೇ ತಡೆಯುತ್ತಿದೆ. ಆದರೆ ನೆನಪಿರಲಿ, ನೀವು ಅವರನ್ನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ನೀವು ಎಲ್ಲರಿಗೂ ಸಹಾಯ ಮಾಡುವ, ನಿಸ್ವಾರ್ಥವಾಗಿ ಪ್ರೀತಿಸುವ ಕರುಣಾಮಯಿ ಎಂದು ಅವರಿಗೆ ತಿಳಿದಿದೆ. ಹಾಗಾಗಿ ನೀವು ಅವರನ್ನು ಕೊನೆಯಲ್ಲಿ ಕ್ಷಮಿಸುತ್ತೀರಾ ಎಂಬ ಅಗಾಧವಾದ ನಂಬಿಕೆ ಅವರಿಗಿದೆ.
ಮುಂಬರುವ ದಿನಗಳಲ್ಲಿ ಅವರು ತಮ್ಮ ಎಲ್ಲ ಅಹಂಕಾರವನ್ನು ಬದಿಗಿಟ್ಟು ನಿಮ್ಮೊಡನೆ ಮಾತನಾಡಲು ನಿಮ್ಮನ್ನು ಭೇಟಿಯಾಗಲು ಖಂಡಿತವಾಗಿಯೂ ಒಂದು ಹೆಜ್ಜೆ ಮುಂದಿಡಲಿದ್ದಾರೆ. ಕೃಷ್ಣನ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಮೇಲಿದೆ. ನಿಮ್ಮ ಪ್ರೀತಿ ಬಹುಬೇಗ ಗೆಲ್ಲಲಿದೆ. ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಬನ್ನಿ ಸ್ನೇಹಿತರೆ, ಯಾರು 2ನೇ ಆಯ್ಕೆಯಾದ ತಾಯಿ ಮಹಾಲಕ್ಷ್ಮಿಯ ಸಂಕೇತವಾದ ಪವಿತ್ರ ಕಮಲದ ಹೂವನ್ನು ಆರಿಸಿಕೊಂಡಿದ್ದೀರೋ ನಿಮ್ಮ ಪ್ರೀತಿಯ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ ಎಂದು ನೋಡೋಣ. ಕಮಲದ ಹೂವು ಅತ್ಯಂತ ಶುದ್ಧತೆ, ಶಾಂತಿ, ದೈವಿಕತೆ ಮತ್ತು ಅಗಾಧವಾದ ಸಮೃದ್ಧಿಯ ಸಂಕೇತ. ಕೆಸರಿನಲ್ಲಿ ಹುಟ್ಟಿದರೂ ತನಗೆ ಒಂದು ಚೂರು ಕೆಸರನ್ನು ಅಂಟಿಸಿಕೊಳ್ಳದೆ ಹೇಗೆ ಕಮಲವು ಸೂರ್ಯನ ಕಡೆಗೆ ಮುಖ ಮಾಡಿ ಅರಳುತ್ತದೆಯೋ ಹಾಗೆಯೇ ನೀವೂ ಕೂಡ ಈ ಪ್ರಪಂಚದ ಎಷ್ಟೇ ಕಷ್ಟಗಳು, ಕೆಟ್ಟ ಜನಗಳ ಮಧ್ಯೆ ಇದ್ದರೂ ನಿಮ್ಮ ಶುದ್ಧತೆಯನ್ನು ಕಳೆದುಕೊಂಡಿಲ್ಲ ಎಂದು ಅವರು ಭಾವಿಸುತ್ತಾರೆ. ಈ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮಗಾಗಿ ಇರುವುದು ಕೇವಲ ಆಕರ್ಷಣೆಯಲ್ಲ, ಅದಕ್ಕಿಂತ ಕೋಟಿಪಟ್ಟು ಮಿಗಿಲಾದ ಅತ್ಯಂತ ಪವಿತ್ರವಾದ ಮತ್ತು ಆಳವಾದ ಗೌರವ. ಅವರು ನಿಮ್ಮನ್ನು ತಮ್ಮ ಜೀವನದ ಅದೃಷ್ಟ ದೇವತೆಯೆಂದು ನಂಬಿದ್ದಾರೆ. ನೀವು ಅವರ ಜೀವನಕ್ಕೆ ಕಾಲಿಟ್ಟ ಕ್ಷಣದಿಂದ ಅವರ ಜೀವನದಲ್ಲಿ ಬಹಳಷ್ಟು ಸಕಾರಾತ್ಮಕ ಬದಲಾವಣೆಗಳಾಗಿವೆ. ಅವರ ಅದೃಷ್ಟವೇ ಬದಲಾಗಿದೆ ಎಂದು ಅವರು ದೃಢವಾಗಿ ನಂಬುತ್ತಾರೆ. ನಿಮ್ಮನ್ನು ಅವರು ಗುರುವಿನಂತೆ, ದಾರಿದೀಪದಂತೆ ನೋಡುತ್ತಾರೆ. ಈ ವ್ಯಕ್ತಿ ನಿಮ್ಮೊಡನೆ ಯಾವುದೋ 2-3 ದಿನದ ಸಂಬಂಧವನ್ನು ಬಯಸುತ್ತಿಲ್ಲ. ಅವರು ನಿಮ್ಮೊಡನೆ ತಮ್ಮ ಇಡೀ ಭವಿಷ್ಯವನ್ನು, ತಮ್ಮ ಇಡೀ ಜೀವನವನ್ನು ಕಳೆಯುವ ಬಗ್ಗೆ ಬಹಳ ಗಂಭೀರವಾಗಿ ಯೋಚಿಸುತ್ತಿದ್ದಾರೆ. ಅವರು ನಿಮ್ಮ ಜೊತೆ ಮದುವೆಯ ಕನಸುಗಳನ್ನು ಕಾಣುತ್ತಿದ್ದಾರೆ. ನಿಮ್ಮ ಜೊತೆಗೊಂದು ಸುಂದರವಾದ ಸಂಸಾರವನ್ನು ಕಟ್ಟುವ ಕಲ್ಪನೆಯಲ್ಲಿ ಮುಳುಗಿದ್ದಾರೆ. ನೀವು ತುಂಬಾ ಮಾಗಿದ ವ್ಯಕ್ತಿತ್ವದವರು, ಜವಾಬ್ದಾರಿಯುತ ಮತ್ತು ಅಪಾರವಾದ ಸಂಸ್ಕಾರವುಳ್ಳವರು ಎಂದು ಅವರಿಗೆ ತಿಳಿದಿದೆ. ಕೆಲವೊಮ್ಮೆ ನೀವು ತುಂಬಾ ಕಟ್ಟುನಿಟ್ಟಾಗಿ ಇರುತ್ತೀರಾ ಅಥವಾ ಸರಿಯಾದದ್ದನ್ನೇ ನೇರವಾಗಿ ಹೇಳುತ್ತೀರಾ ಎಂದು ಅವರಿಗೆ ಸ್ವಲ್ಪ ಭಯವಿರಬಹುದು. ಆದರೆ ನಿಮ್ಮ ಈ ಗುಣವೇ ಅವರಿಗೆ ನಿಮ್ಮ ಮೇಲೆ ಅತಿಯಾದ ಗೌರವ ಮೂಡುವಂತೆ ಮಾಡಿದೆ. ಪ್ರಸ್ತುತ ಈ ವ್ಯಕ್ತಿ ತಮ್ಮ ಕೆರಿಯರ್, ಹಣಕಾಸಿನ ಪರಿಸ್ಥಿತಿ ಅಥವಾ ಕೌಟುಂಬಿಕ ಜವಾಬ್ದಾರಿಗಳ ಕಡೆಗೆ ಹಗಲಿರುಳು ಕಷ್ಟಪಟ್ಟು ದುಡಿಯುತ್ತಿರಬಹುದು. ಏಕೆಂದರೆ ಅವರು ನಿಮ್ಮನ್ನು ತಮ್ಮ ಜೀವನದಲ್ಲಿ ಕರೆತರಬೇಕಾದರೆ ನಿಮಗೆ ಒಂದು ಭದ್ರವಾದ ರಾಜಯೋಗದಂತಹ ಜೀವನವನ್ನು ಕೊಡಬೇಕು. ನಿಮ್ಮ ಕಣ್ಣಲ್ಲಿ ಒಂದು ಹನಿ ಕಣ್ಣೀರು ಕೂಡ ಬರಬಾರದು ಎಂಬುದು ಅವರ ಏಕೈಕ ಗುರಿಯಾಗಿದೆ. ಅವರು ತಮ್ಮ ಭವಿಷ್ಯವನ್ನು ನಿಮಗಾಗಿಯೇ ರೂಪಿಸುತ್ತಿದ್ದಾರೆ. ಅವರ ಹೃದಯ ಸಿಂಹಾಸನದ ಮೇಲೆ ಅವರು ನಿಮ್ಮನ್ನು ಮಾತ್ರ ಕೂರಿಸಿದ್ದಾರೆ ಮತ್ತು ಆ ಜಾಗವನ್ನು ಭೂಮಿಯ ಮೇಲಿನ ಬೇರೆ ಯಾವುದೇ ಶಕ್ತಿಗೂ ಕೊಡಲು ಅವರು ಸಿದ್ಧರಿಲ್ಲ. ನಿಮ್ಮ ಮುಗ್ಧತೆ, ನಿಮ್ಮ ಪ್ರಾಮಾಣಿಕತೆ ಮತ್ತು ನಿಮ್ಮ ನೇರ ನುಡಿ ಅವರ ಹೃದಯವನ್ನು ಸಂಪೂರ್ಣವಾಗಿ ಕದ್ದಿದೆ. ಬಹುಶಃ ಅವರೀಗ ತಮ್ಮ ಭಾವನೆಗಳನ್ನು ನಿಮ್ಮ ಮುಂದೆ ಸ್ಪಷ್ಟವಾಗಿ ವ್ಯಕ್ತಪಡಿಸುತ್ತಿಲ್ಲದಿರಬಹುದು, ಆದರೆ ಅವರ ಮೌನದ ಹಿಂದೆ ನಿಮಗಾಗಿ ಮಿಡಿಯುತ್ತಿರುವ ಒಂದು ದೊಡ್ಡ ಪ್ರಪಂಚವೇ ಇದೆ. ಸ್ವಲ್ಪ ಸಮಯ ಹಿಡಿಯಬಹುದು, ಅವರು ಸಂಪೂರ್ಣವಾಗಿ ಸಿದ್ಧರಾದ ನಂತರವೇ ನಿಮ್ಮ ಬಳಿ ಬರಬಹುದು. ಆದರೆ ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪೆಯಿಂದ ನಿಮ್ಮಿಬ್ಬರ ಈ ಸಂಬಂಧ ಖಂಡಿತವಾಗಿಯೂ ಒಂದು ಅತ್ಯಂತ ಸುಂದರವಾದ, ಪವಿತ್ರವಾದ ಮದುವೆಯ ಹಂತವನ್ನು ತಲುಪಲಿದೆ. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ಸದಾ ನೆಲೆಸಲಿದೆ. ಕೊನೆಯದಾಗಿ,
ಯಾರು ಮೂರನೇ ಆಯ್ಕೆಯಾದ ಪರಮಶಿವನ ದೈವಿಕ ಸಂಕೇತವಾದ ರುದ್ರಾಕ್ಷಿಯನ್ನು ಬಹಳ ನಂಬಿಕೆಯಿಂದ ಆರಿಸಿದ್ದೀರೋ ನಿಮಗಾಗಿರುವ ದೈವಿಕ ಸಂದೇಶವನ್ನು ಈಗ ನೋಡೋಣ. ರುದ್ರಾಕ್ಷಿ ಎಂಬುದು ಸಾಕ್ಷಾತ್ ಪರಮಶಿವನ ಕಣ್ಣೀರಿನಿಂದ ಹುಟ್ಟಿದ ಅತ್ಯಂತ ಶಕ್ತಿಯುತವಾದ ವಸ್ತು. ಇದು ಜನ್ಮಾಂತರದ ಕರ್ಮ, ದೈವಿಕ ರಕ್ಷಣೆ ಹಾಗೂ ಬೇರ್ಪಡಿಸಲಾಗದ ಆತ್ಮಬಂಧವನ್ನು ಸೂಚಿಸುತ್ತದೆ. ಈ ಆಯ್ಕೆಯನ್ನು ಮಾಡಿದವರ ಬಗ್ಗೆ ನಾನು ಸ್ಪಷ್ಟವಾಗಿ ಹೇಳಬೇಕೆಂದರೆ, ನೀವು ಯೋಚಿಸುತ್ತಿರುವ ವ್ಯಕ್ತಿಗೂ ನಿಮಗೂ ಇರುವ ಸಂಬಂಧ ಈ ಜನ್ಮದ್ದಲ್ಲ. ಇದು ಕೇವಲ ಸಾಮಾನ್ಯವಾದ ಪ್ರೀತಿಯಲ್ಲ, ಇದು ಜನ್ಮಾಂತರಗಳಿಂದ ಬಂದಿರುವ ಒಂದು ಅತ್ಯಂತ ಬಲವಾದ ಆತ್ಮಬಂಧ. ಇದನ್ನು ಸ್ಪಿರಿಚುಯಾಲಿಟಿಯಲ್ಲಿ ಟ್ವಿನ್ ಫ್ಲೇಮ್ ಅಥವಾ ಡೀಪ್ ಸೋಲ್ಮೇಟ್ ಕನೆಕ್ಷನ್ ಎಂದು ಕರೆಯುತ್ತಾರೆ. ನೀವಿಬ್ಬರೂ ಒಬ್ಬರಿಗೊಬ್ಬರು ಎಷ್ಟೇ ದೂರ ಹೋಗಲು ಪ್ರಯತ್ನಿಸಿದರು, ಎಷ್ಟೇ ದ್ವೇಷಿಸಿದರು, ನಾವಿಬ್ಬರು ಬೇಡವೇ ಬೇಡ ಎಂದು ನಿರ್ಧರಿಸಿದರು, ವಿಧಿ ಅಥವಾ ಸಾಕ್ಷಾತ್ ಆ ಪರಮಶಿವ ನಿಮ್ಮನ್ನು ಪದೇ ಪದೇ ಮತ್ತೆ ಮತ್ತೆ ಒಟ್ಟಿಗೆ ತರುತ್ತಿದ್ದಾನೆ. ಈ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಎಷ್ಟು ಆಳವಾದ ಭಾವನೆಗಳಿವೆ ಎಂದರೆ ಅದನ್ನು ಪದಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ. ಕೆಲವೊಮ್ಮೆ ಅವರು ಈ ದೈವಿಕ ಸಂಬಂಧವನ್ನು ಅರ್ಥಮಾಡಿಕೊಳ್ಳಲಾಗದೆ ತೀವ್ರವಾದ ಗೊಂದಲಕ್ಕೆ ಮತ್ತು ಭಯಕ್ಕೆ ಒಳಗಾಗುತ್ತಾರೆ. ನಾನು ಪ್ರಪಂಚದಲ್ಲಿ ಯಾರ ಬಗ್ಗೆಯೂ ಇಷ್ಟು ಯೋಚಿಸಿಲ್ಲ, ಆದರೆ ಇವರ ಬಗ್ಗೆಯೇ ಏಕೆ ಇಷ್ಟು ಹುಚ್ಚನಂತೆ ಯೋಚಿಸುತ್ತೇನೆ, ನನ್ನ ನಿಯಂತ್ರಣವೇ ನನ್ನಲ್ಲಿ ಏಕೆ ಇಲ್ಲ ಎಂದು ಅವರು ತಮ್ಮನ್ನೇ ತಾವು ಪ್ರತಿದಿನ ಪ್ರಶ್ನಿಸಿಕೊಳ್ಳುತ್ತಿರುತ್ತಾರೆ. ನಿಮ್ಮಿಬ್ಬರ ನಡುವೆ ಒಂದು ಅದ್ಭುತವಾದ ಟೆಲಿಪಥಿಯಿದೆ. ನೀವು ಇಲ್ಲಿ ಅತ್ತರೆ ಅವರಿಗೆ ಅಲ್ಲಿ ಯಾವುದೇ ಕಾರಣವಿಲ್ಲದೆ ಕಣ್ಣೀರು ಬರುತ್ತದೆ. ನೀವು ಇಲ್ಲಿ ನಕ್ಕರೆ ಅವರ ಮನಸ್ಸು ಅಲ್ಲಿ ಹಗುರವಾಗುತ್ತದೆ. ಪ್ರಸ್ತುತ ಈ ವ್ಯಕ್ತಿ ತಮ್ಮ ಜೀವನದಲ್ಲಿ ಒಂದು ಅತ್ಯಂತ ಕಠಿಣವಾದ ಆಧ್ಯಾತ್ಮಿಕ ಬದಲಾವಣೆಯ ಹಂತವನ್ನು ಎದುರಿಸುತ್ತಿದ್ದಾರೆ. ಅವರು ಒಳಗೊಳಗೆ ಬಹಳಷ್ಟು ನೋವನ್ನು, ವಿರಹ ವೇದನೆಯನ್ನು ಅನುಭವಿಸುತ್ತಿದ್ದಾರೆ. ಈ ಬೇರ್ಪಡುವಿಕೆಯ ನೋವು ಅವರನ್ನು ಸುಟ್ಟು ಶುದ್ಧೀಕರಿಸುತ್ತಿದೆ. ಹಿಂದೆ ಅವರು ನಿಮ್ಮ ಬೆಲೆಯನ್ನು ಅರ್ಥಮಾಡಿಕೊಳ್ಳದೆ ಅಹಂಕಾರದಿಂದ ವರ್ತಿಸಿರಬಹುದು, ನಿಮ್ಮ ಪ್ರೀತಿಯನ್ನು ತಿರಸ್ಕರಿಸಿರಬಹುದು, ಅಥವಾ ಬೇರೆಯವರ ಮಾತನ್ನು ಕೇಳಿ ನಿಮ್ಮನ್ನು ದೂರ ಮಾಡಿರಬಹುದು. ಆದರೆ ಈಗ ಅವರಿಗೆ ತಮ್ಮ ಜೀವನದ ಮತ್ತು ತಮ್ಮ ಅಸ್ತಿತ್ವದ ನಿಜವಾದ ಅರ್ಥವೇ ನೀವು ಎಂಬ ಸತ್ಯದ ಅರಿವಾಗುತ್ತಿದೆ. ನಿಮ್ಮಿಂದ ದೂರವಾದ ಮೇಲೆ ಅವರ ಜೀವನವೇ ನಿಂತು ಹೋದಂತಾಗಿದೆ. ಅವರು ಹೊರಗಡೆ ನಗುತ್ತಾ ಎಲ್ಲರ ಜೊತೆ ಚೆನ್ನಾಗಿರುವಂತೆ ನಟಿಸುತ್ತಿರಬಹುದು, ಆದರೆ ಅವರ ಅಂತರಾತ್ಮದಲ್ಲಿ ಪ್ರತಿನಿತ್ಯ ನಿಮ್ಮ ನಾಮಸ್ಮರಣೆ ನಡೆಯುತ್ತಿದೆ. ನೀವು ಅವರಿಗೆ ದೇವರಂತೆ, ವಿಧಿಯಂತೆ ಮತ್ತು ಅವರ ಆತ್ಮದ ಇನ್ನೊಂದು ಅರ್ಧ ಭಾಗದಂತೆ ಕಾಣುತ್ತಿದ್ದೀರಾ. ನೀವು ಅವರ ಜೀವನದ ಬೆಳಕು. ಎಷ್ಟೇ ಕತ್ತಲಿರಲಿ, ಎಷ್ಟೇ ಅಡೆತಡೆಗಳಿರಲಿ, ಪ್ರಪಂಚವೇ ನಿಮ್ಮಿಬ್ಬರ ವಿರುದ್ಧ ನಿಂತರೂ ಪರವಾಗಿಲ್ಲ. ಕೊನೆಯಲ್ಲಿ ಶಿವನ ಆಜ್ಞೆಯಂತೆ, ವಿಧಿಯ ಲಿಖಿತದಂತೆ ನೀವಿಬ್ಬರೂ ಒಂದಾಗಲೇಬೇಕು. ಈ ಕಠಿಣವಾದ ಸಮಯ ಕಳೆದು ನಿಮ್ಮಿಬ್ಬರ ದೈವಿಕ ಮಿಲನ ಖಂಡಿತವಾಗಿಯೂ ಆಗಲಿದೆ. ನಿಮ್ಮ ಕಣ್ಣೀರಿಗೆ ಖಂಡಿತವಾಗಿಯೂ ನ್ಯಾಯ ಸಿಗಲಿದೆ. ಸ್ನೇಹಿತರೆ, ಇದಾಗಿತ್ತು ಇಂದಿನ ಅತ್ಯಂತ ಆಳವಾದ ಮತ್ತು ವಿಶೇಷವಾದ ದೈವಿಕ ರೀಡಿಂಗ್. ನೀವು ಆರಿಸಿದ ಸಂಕೇತದ ಆಧಾರದ ಮೇಲೆ ಆ ವ್ಯಕ್ತಿಯ ಹೃದಯದ ಆಳದಲ್ಲಿ ನಿಮಗಾಗಿ ಏನಿದೆ, ಅವರ ಆತ್ಮ ನಿಮ್ಮ ಬಗ್ಗೆ ಏನನ್ನುತ್ತಿದೆ ಎಂದು ನಾನು ಸಂಪೂರ್ಣವಾಗಿ, ಪ್ರಾಮಾಣಿಕವಾಗಿ ನಿಮಗೆ ತಿಳಿಸುವ ಪ್ರಯತ್ನ ಮಾಡಿದ್ದೇನೆ. ಈ ದೈವಿಕ ಸಂದೇಶಗಳು ನಿಮ್ಮ ಕಳವಳಿಗೊಂಡ ಮನಸ್ಸಿಗೆ ಅಲ್ಪವಾದರೂ ಶಾಂತಿ, ಸ್ಪಷ್ಟತೆ ಮತ್ತು ಹೊಸ ನರಿಕೆಯನ್ನು ಕೊಟ್ಟಿದೆ ಎಂದು ನಾನು ನಂಬುತ್ತೇನೆ. ಬ್ರಹ್ಮಾಂಡದ ಶಕ್ತಿ ಯಾವಾಗಲೂ ನಿಮ್ಮ ಪರವಾಗಿರುತ್ತದೆ. ಈ ವಿಡಿಯೋ, ಈ ಮಾತುಗಳು ನಿಮ್ಮ ಮನಸ್ಸಿಗೆ, ನಿಮ್ಮ ಈಗಿನ ಪರಿಸ್ಥಿತಿಗೆ ಸ್ವಲ್ಪವಾದರೂ ಕನೆಕ್ಟ್ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಲು ಮರೆಯಬೇಡಿ. ನೀವು ಯಾವ ದೈವಿಕ ವಸ್ತುವನ್ನು ಆರಿಸಿಕೊಂಡಿದ್ದೀರಿ ಮತ್ತು ಈ ವಿಡಿಯೋದಲ್ಲಿನ ಯಾವ ಮಾತು ನಿಮ್ಮ ಕಣ್ಣಂಚಿನಲ್ಲಿ ನೀರು ತರಿಸಿತು ಅಥವಾ ನಿಮ್ಮ ಮುಖದಲ್ಲಿ ನಗು ತರಿಸಿತು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ನನ್ನೊಂದಿಗೆ ಖಂಡಿತವಾಗಿ ಹಂಚಿಕೊಳ್ಳಿ. ನಿಮ್ಮ ಪ್ರತಿಯೊಂದು ಕಮೆಂಟ್ ಕೂಡ ನನಗೆ ಇಂತಹ ನೂರಾರು ವಿಡಿಯೋಗಳನ್ನು ಮಾಡಲು, ನಿಮ್ಮ ಕಷ್ಟಗಳಿಗೆ ದೈವಿಕ ಪರಿಹಾರಗಳನ್ನು ಹುಡುಕಿ ತರಲು ಅಪಾರವಾದ ಸ್ಫೂರ್ತಿಯನ್ನು ಮತ್ತು ಶಕ್ತಿಯನ್ನು ನೀಡುತ್ತದೆ. ಹಾಗೆಯೇ ನಮ್ಮ ಪ್ರೀತಿಯ ಡಿವೈನ್ ಕನ್ನಡ ಚಾನಲ್ ಅನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ಆಲ್ ಎಂದು ಸೆಲೆಕ್ಟ್ ಮಾಡಿ. ಇದರಿಂದ ನಾನು ಹಾಕುವ ಪ್ರತಿಯೊಂದು ವಿಡಿಯೋ ನೇರವಾಗಿ ಮೊದಲು ನಿಮ್ಮನ್ನು ತಲುಪುತ್ತದೆ. ಬ್ರಹ್ಮಾಂಡದ ಎಲ್ಲ ಸಕಾರಾತ್ಮಕ ಶಕ್ತಿ, ಪ್ರೀತಿ ಮತ್ತು ಸಮೃದ್ಧಿ ನಿಮ್ಮ ಜೀವನದಲ್ಲಿ ಸದಾ ತುಂಬಿರಲಿ. ನಿಮ್ಮ ಪ್ರೀತಿ ನಿಮಗೆ ಆದಷ್ಟು ಬೇಗ ಸಿಗಲಿ. ಈ ದೈವಿಕ ಶಕ್ತಿಯನ್ನು ಮತ್ತು ಆಶೀರ್ವಾದವನ್ನು ಸಂಪೂರ್ಣವಾಗಿ ಸ್ವೀಕರಿಸಲು ಕಮೆಂಟ್ಸ್ನಲ್ಲಿ ಓಂ ನಮಃ ಶಿವಾಯ ಅಥವಾ ಹರೇ ಕೃಷ್ಣ ಎಂದು ಬರೆಯುವುದನ್ನು ಮರೆಯಬೇಡಿ. ಹೀಗೆ ಬರೆಯುವುದರಿಂದ ನೀವು ಯೂನಿವರ್ಸ್ನೊಡನೆ ಕನೆಕ್ಟ್ ಆಗುತ್ತೀರಾ. ಮತ್ತೊಂದು ಅತ್ಯಂತ ಸುಂದರವಾದ ಪವಾಡ ಸದೃಶವಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಆದಷ್ಟು ಬೇಗ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ನಿಮ್ಮ ಮುಖದ ಮೇಲಿನ ಸುಂದರವಾದ ನಗುವನ್ನು ಕಳೆದುಕೊಳ್ಳಬೇಡಿ. ಸದಾ ಖುಷಿಯಾಗಿರಿ, ಪಾಸಿಟಿವ್ ಆಗಿರಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಮೇಲೆ ಹಾಗೂ ಭಗವಂತನ ಮೇಲೆ ಅಪಾರವಾದ ನಂಬಿಕೆಯಿಡಿ. ಧನ್ಯವಾದಗಳು. ಶುಭವಾಗಲಿ.